ಮಜ್ಜಿಗೆ ಮಾಡ್ತಿದ್ದೀರಾ ಅತ್ಗೆ? ಹೌದು, ಮಜ್ಜಿಗೆ ಕಡಿತಾ ಇದ್ದೀನಿ. ನನಗ್ ಬರೋದು ಇದೊಂದೇ ಕೆಲ್ಸ ಅಲ್ವಾ? ಜಾನ್ಕಿ ಅತ್ತಿಗೆ ತರ ಅಡ್ಗೆ ಬರೋ ಹಾಗಿದ್ದಿದ್ರೆ ಅಡ್ಗೆ ಮನೆಗಾದ್ರೂ ಮಹಾರಾಣಿ ಆಗಿರ್ತಿದ್ದೆ. ಯಾಕ ಹಾಗಂತ್ಯ ಅತ್ಗೆ? ವೆಂಕಟ್ರಾವಣ್ಣ ಮನೆ ಅಳಿಯಾಗಿದ್ದಾರೆ ಅಂದ ಮಾತ್ರಕ್ಕೆ ನಿನ್ ತವ್ರ ಮನೆ ಇದೆ ಆಗಿರ್ಬೇಕಾದ್ರೆ ಈ ಮನೆ ನಿಂದಲ್ವಾ? ಹಾಗ ಅನ್ಕೊಳಕ್ ಆಗಲ್ಲ ಬಿಡಮ್ಮ. ಆ ಅಮೇರಿಕಾ ಹುಡುಗಿ ಈ ಮನೆಗ್ ಬಂದ್ಮೇಲೆ ಅವಳ ಮನೇಲಿ ನಾವಿದೀವೇನೋ ಅಂತ ಅನ್ನಿಸ್ತಿದೆ. ಕಾಲನೇ ಹಾಗ್ ಬದಲಾಯಿಸಿದೆ ಬಿಡು. ಆ ಆದ್ಯನೇ ಹಾಗೆ. ಯಾವ್ದಕ್ಕೂ ಒಳ್ಳೇದು ಸೀನುಗ್ ಹೇಳೋ ಅವಳಿಂದ ದೂರನೇ ಇರೋದಕ್ಕೆ. ನಾನ್ ಹೇಳೋದೇನಿದೆ ಬಿಡು. ರಘು ಅಣ್ಣ ಹೇಳಿದನಲ್ಲ, ಸದ್ಯಕ್ಕೆ ಈಶಾನ್ಯ ರೂಮಲ್ಲಿ ಇದ್ದವನು ಸ್ವಲ್ಪ ನೈಋತ್ಯಕ್ಕೆ ಹೋಗಿದ್ದಾನ ಅಷ್ಟೇ. ಸೀನು ಒಳ್ಳೆವನಾಗಿರೋದಕ್ಕೆ ಸರಿ ಹೋಯ್ತು. ಹಠ ಮಾಡೋನಾಗಿದ್ದಿದ್ರೆ ಆದ್ಯನ ತನ್ನ ರೂಮಿಂದ ಖಾಲಿ ಮಾಡಿಸ್ತಿದ್ದ. ಜಾನ್ ಕಕ್ಕನ್ ಮಾತ್ ಕೇಳಿ ಮನಸ್ ಬದಲಾಯಿಸ್ಕೊಂಡ. ಆದ್ರೆ ಸೀನು ಭವಿಷ್ಯದ ವಿಷಯದಲ್ಲಿ ನಿನ್ ಮಾತೆ ನಡಿಬೇಕು ಅತ್ಗೆ. ಭವಿಷ್ಯ ಅಂದ್ರೆ ಓದ್ ಪೂರ್ತಿ ಆಗಿರೋರ್ ಭವಿಷ್ಯ ಇನ್ನೇನಿರುತ್ತೆ? ಉದ್ಯೋಗ, ಮದ್ವೆ ತಾನೆ. ಓದ್ ಮುಗಿತಿದ ಹಾಗೆ ಒಳ್ಳೆ ಉದ್ಯೋಗ ತಾನಾಗೆ ಬರುತ್ತೆ. ಆದ್ರೆ ಹುಡ್ಗಿ ಬರಲ್ಲ ಅಲ್ವಾ ಅತ್ಗೆ? ನಾವೇ ಹೋಗಿ ಹುಡುಕುದ್ರಾಯ್ತು. ಯಾಕತ್ಗೆ ಅಷ್ಟೊಂದ್ ಕಷ್ಟ? ನಮ್ ಗೌರಕ್ಕನ್ ಮಗಳು ಚಾರು ಬಗ್ಗೆ ನಿಮ್ಗೆ ಹೇಳಿದೀನಲ್ವಾ? ಹೇಳಿದ್ಯಾ ಅಂದವಾಗಿದ್ದಾಳೆ ಅಂತ. ಮಾಮೂಲಿ ಅಂದ ಅಲ್ಲ ಅತ್ಗೆ. ಚಾರು ನೋಡೋದಿಕ್ಕೆ ಟಿಕೆಟ್ ಇಟ್ರೆ ದಿನಕ್ಕೆ 1,00,000 ಆದ್ರೂ ಸಂಪಾದನೆ ಆಗುತ್ತೆ. ಅಂತ ಕೆಲ್ಸ ಏನಾದ್ರೂ ಮಾಡಿದ್ರೆ ನಮ್ಮಣ್ಣ ತಲೆ ಮೇಲೆ ಎಳ್ನೀರ್ ಹೊಡಿತಾನೆ. ಉದಾಹರಣೆಗೆ ಹೇಳ್ತಿದ್ದೀನಿ ಅತ್ಗೆ, ಹಾಗ್ ಮಾಡ್ಬಿಡ್ತೀವ ಮತ್ತೆ? ಸಂದರ್ಭ ಬಂದಿರೋದಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕು ಅನ್ನಿಸ್ತು. ಚಾರು ಅಂದವಾಗಿ, ವಿನಯವಾಗಿ, ಸಂಸ್ಕಾರವಂತೆ ಆಗಿ ಇರ್ತಾಳೆ. ವರ್ಸೇಲಿ ಅತ್ತೆ ಅಂದ್ರೆ ಅವಳಿಗೆ ಪ್ರಾಣ. ನಾನ್ ಸ್ವಂತ ಚಿಕ್ಕಮ್ಮನೆ ಆದ್ರೂ ನಿನ್ನಂತವ್ರ ಅತ್ತೆ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಿನ್ ಸುತ್ತ ಬೆಲ್ಲದ ಮೇಲೆ ನೊಣ ಮುತ್ಕೊಂಡ್ ಆಗಿರ್ತಾಳೆ. ನನ್ ಮಗನಿಗೆ ಹೆಣ್ಣು ನೋಡ್ತಿದೀವಿ ಅಂತ ಗೊತ್ತಾದ್ರೆ ಹುಡುಗಿರ್ ಲೈನಲ್ಲಿ ನಿಂತ್ಕೋತಾರೆ ಬಿಡು. ಹೌದು ಬಿಡಿ. ಹಾಗೇನೆ ಇನ್ನೊಂದ್ ವಿಷಯ ಅತ್ಗೆ, ಚಾರು ಅವ್ರ ವ್ಯಾಪಾರ ಚೆನ್ನಾಗ್ ನಡೀತಾ ಇದೆ. ಕಡಿಮೆ ಅಂದ್ರೆ ತಿಂಗಳಿಗೆ ಕೋಟಿ ರೂಪಾಯಿ ಆದ್ರೂ ಉಳಿಯುತ್ತಂತೆ. ಕೋಟಿನಾ? ಹಾ, ಒಬ್ಳೆ ಮಗಳು, ಕೋಟಿ ಆಸ್ತಿ. ಅಳಿಯಂಗೆ ಅಲ್ವಾ ಅದೆಲ್ಲ? ಆಸ್ತಿ ಎಷ್ಟಿರ್ಬೋದು ಅಂತ್ಯಾ? 100 ಕೋಟಿ ಇರ್ಬೋದು. ಹುಟ್ಟಿದ್ರೆ ಆದ್ಯಕ್ಕಂತರ ಹುಟ್ಬೇಕು ರಾಜಲಕ್ಷ್ಮಿ ಅಕ್ಕ. ಯಾಕ್ ಬಿಟ್ಟು? ಅಲ್ಲಿ ನೋಡು, ಯಾರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಅವಳು ಮಾತ್ರ ಸಿನಿಮಾ ಹೀರೋಯಿನ್ ತರ ಆರಾಮಾಗಿ ಮಲ್ಕೊಂಡು ಕವಿತೆ ಬರೀತಿದ್ದಾಳೆ. ಕವಿತೆ ಅಲ್ಲ ಬಿಟ್ಟು, ನನಗ್ ಬೇಕಾಗಿರೋ ಲಿಸ್ಟ್. ಇನ್ನೇನ್ ಬೇಕು ನಿನ್ಗೆ? ನನ್ ರೂಮ್ನೆ ತಗೊಂಡಿದ್ಯಾ? ಇನ್ನೇನ್ ಕಮ್ಮಿ ಆಗಿದೆ? ಮಿಸ್ಟರ್ ಡ್ರಮ್ಮು, ಗಿಮ್ಮು ಅಂದ್ರೆ ತಲೆ ಮೇಲೆ ಹಾಕ್ಬಿಡ್ತೀನಿ. ನಿನ್ ಬಿಲ್ಡಪ್ ಗೆಲ್ಲ ಭಯ ಪಡಲ್ಲ ಯಾದ್ಯ. ಹಾ, ಈ ಬಜಾರಿತನಕ್ಕೇನ್ ಕಮ್ಮಿ ಇಲ್ಲ. ಮಾವ, ಹುಡ್ಗಿ ಹತ್ರ ಜಗಳ ಯಾಕೆ? ನಿನ್ ಜೊತೆ ಏನ್ ಜಗಳ ಆಡ್ಲಿಲ್ವಲ್ಲ? ನನ್ ಜೊತೆ ಅಲ್ಲ, ಆದ್ಯ ಜೊತೆ. ಹಾ, ಈ ರೂಮಲ್ಲಿ ಎಷ್ಟ್ ಜನ ಲೇಡೀಸ್ ಇದೀರಾ? ನೀನ್ ಒಬ್ಳೆ ತಾನೆ? ನನ್ ಕೈ ಮುಗಿತೀನಿ ಬಾವಾ. ನನ್ ಕೂಡ ಲೇಡಿ ಅನ್ಕೊಂಡ್ರು ಪರವಾಗಿಲ್ಲ, ಇಬ್ರು ಇದಾರಂತ ಹೇಳು ಬಾವಾ. ಗಂಡಸರಿಗೆ ಅವಮಾನ ಕಣೋ ನೀನು. ಅವಳಿಗೆ ಎಷ್ಟು ಪೊಗರಿ ಇರ್ಬೇಡ. ನನ್ ಫೋಟೋ ಮೇಲೆ ಇಂಕ್ ಹಾಕ್ತಾಳೆ ಗೊತ್ತಾ ಅವಳು? ಅವಳು ಇವಳು ಅಂದ್ರೆ ನಿನ್ ಮುಖದ ಮೇಲೆ ಹಾಕ್ಬಿಡ್ತೀನಿ. ಅಯ್ಯೋ ಮಾವ, 2 ನಿಮಿಷದಲ್ಲಿ ಅವ್ರ ರೂಮಲ್ಲಿ ಅವ್ರವ್ರು ಇರ್ತಾರೆ. ಸ್ವಲ್ಪ ಸಮಾಧಾನವಾಗಿರು. ಆ ಫೋಟೋನ ಆದ್ಯಕ್ಕ ಬೇಕು ಅಂತ ಏನ್ ಮಾಡಿಲ್ಲ ಬಾವಾ. ಇನ್ನೇನು ಹಂಗೇನಾದ್ರು ಮಾಡಿದ್ರೆ ಫಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಕಾಂಪಿಟೇಷನ್ ಇಟ್ಟಿದ್ರ? ಏಯ್, ನೀನ್ ಕತೆಗಳು ಹೇಳ್ಬೇಡ. ಹೌದು, ನೀನ್ ನನ್ ಸೈಡಾ ಅವಳ ಸೈಡಾ?
ಅಮೆರಿಕ ದೆವ್ವಗಳು ಯಾವಾಗ ಹೆಂಗಿರ್ತವೆ ಅಂತ ನಮಗೂ ಚೆನ್ನಾಗ್ ಗೊತ್ತು. ನಾನು ಡೆವಿಲ್ಲ, ನಾನು ಡೆವಿಲ್ಲ. ನಿನ್ ಮುಖ ನೋಡ್ಕೊಂಡಿದ್ಯೇನೋ, ನಿನ್ ಫೇಸು ನೀನು. ಏನಂತೆ? ಏ, ಜೋರಾಗಿ ಹೇಳು. ಅಯ್ಯೋ, ಜೋರಾಗಿ ಹೇಳು. ನಡೆಯೋದು ಇಲ್ಲ, ಏನೂ ಇಲ್ಲ. ಹೋಗು ಹೊರಗಡೆ. ಹೇ, ಇದು ನನ್ ರೂಮು, ನನ್ನನ್ನೇ ಹೋಗು ಅಂತ್ಯಾ? ಓಹೋ, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಶಿಫ್ಟ್ ಆಗ್ತಿರೋದ್ ನೀನು. ಇವಾಗ ನೋಡಿದ್ರೆ ನನ್ ರೂಮು ನಿನ್ ರೂಮು ಅಂತಿದ್ಯಲ್ಲ. ಇದು ನನ್ ರೂಮ್. ದಿಸ್ ಇಸ್ ಮೈ ರೂಮ್. ಇಲ್ಲಿ ರಾಜಲಕ್ಷ್ಮಿ ಇರ್ತಾಳೆ, ಆಗಾಗ ಬಿಟ್ಟು ಕೂಡ. ಐ ಶ್ಯಾಡೋ. ಇದೆಲ್ಲ ನಿನಗ? ಹಾ, ಸತ್ರು ಅದನ್ನೆಲ್ಲ ಬಳಸಲ್ಲ. ಹಾಗ್ ಹೇಳು, ಭಾವನವ್ರಿಗೆ ಅರ್ಥ ಆಗ್ಬೇಕಲ್ವಾ? ಅದನ್ನೆಲ್ಲ ತರಿಸಿ ಅಂತ ಹಠ ಮಾಡ್ತಿದ್ದಾಳ ಹುಡುಗಿ. ಆಗೋದಿಲ್ಲ ಜಾನಕಿ. ನಾನು ಅವಳಿಗೆ ಬಿಡಿಸಿ ಹೇಳ್ತೀನ್ರಿ. ಇದೇ ನನಗಿಷ್ಟ ಆಗದೆ ಇರೋದು. ಕೆಟ್ಟದಾಗಿರೋ ಮುಖಾನ ಮೇಕಪ್ ಇಂದ ಮ್ಯಾನೇಜ್ ಮಾಡಬೇಕು ಅನ್ಕೊಳ್ಳೋದು ಅಮಾಯಕತ್ವ. ಹೆಣ್ಣಿನ ಅಂದ ವಿನಯತೆಯಲ್ಲಿರುತ್ತೆ, ಹಾಕೊಳ್ಳೋ ಮೇಕಪ್ ಅಲ್ಲ. ಅವಳು ಬರ್ದಿರೋ ಪದಗಳನ್ನ ರಾಜಲಕ್ಷ್ಮಿ ನೋಡ್ದೇನೆ ಹೇಳಿದ್ಲು ಅಂದ್ರೆ ಅದರಿಂದ ಎಷ್ಟು ಪ್ರಭಾವ ಬೀರಿದೆ ಅಂತ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ, ಈ ಜ್ಞಾಪಕ ಶಕ್ತಿನ ಪರೀಕ್ಷೆಯಲ್ಲಿ ಪ್ರದರ್ಶಿಸು. ಹೊಸದಾಗಿ ಬಂದವರಲ್ಲ. ಮೊದಲಿಂದ ಈ ಮನೇಲಿರೋರು ಕೂಡ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಜನರು ನಿಮ್ಮನ್ನ ವ್ಯಕ್ತಿತ್ವ ನೋಡಿನೇ ಗುರ್ತು ಹಿಡಿಬೇಕೇ ಹೊರತು ನೀವು ನಿಮ್ಮ ಮುಖಕ್ಕೆ ಹಚ್ಚೋ ಬಣ್ಣದಿಂದ ಅಲ್ಲ. ನೋಡಿದ್ಯಾ ಅತ್ತಿಗೆ, ಎಷ್ಟು ಪೊಗು ಆ ಹುಡುಗಿಗೆ. ಅಣ್ಣ ಮಾತಾಡ್ತಾ ಇದ್ರು ಹಾಗೆ ಹೋಗ್ತಾ ಇದ್ದಾಳೆ. ಅವಳು ಬರ್ದಿರೋ ಪದಗಳನ್ನ ರಾಜಲಕ್ಷ್ಮಿ ನೋಡ್ದೇನೆ ಹೇಳಿದ್ಲು ಅಂದ್ರೆ ಅದರಿಂದ ಎಷ್ಟು ಪ್ರಭಾವ ಬೀರಿದೆ ಅಂತ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ಮೆತ್ತಗಿದ್ದಿದ್ದಕ್ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಏಟ್ ಬಿದ್ದಿರೋದು. ನೀನ್ ಯಾಕೆ ಬಂದೆ? ಯಾಕಂದ್ರೆ ಇವತ್ತಿಂದ ನಿನ್ ರೂಮೇ ನನ್ ರೂಮ್ ಅಲ್ವಾ ಅದ್ಯಾ? ಹಾಗಾದ್ರೆ ಹೋಗಿ ಸುಮ್ನೆ ಕೂತ್ಕೋ, ಕೋಪ ತರಿಸ್ಬೇಡ. ಅಪ್ಪ ನಿನ್ಗೆ ಬೇಕಾಗಿರೋ ವಸ್ತುಗಳನ್ನ ಬೇಡ ಅಂದ್ರು ಅಂತ ಅಲ್ವಾ ನಿನ್ನ ಕೋಪ? ರಾಜಲಕ್ಷ್ಮಿ, ಕೇಳ್ಬೇಕಾಗಿರೋದು ನೀನಲ್ಲ, ನಿಮ್ಮಮ್ಮ. ಬಂದಮ್ಮ. ನಾನು ಬಂದಿದ್ದೀನಿ ಇಂಡಿಯಾಗೆ. ನೀವ್ ನಮ್ಮ ಅಮ್ಮಂಗೆ ಮಾತ್ ಕೊಟ್ಟಿದ್ದಕ್ಕೆ ಇಲ್ಲಿ ನಾನು ಎಲ್ಲಾರ ಕೈಲೂ ಮಾತುಗಳು ಅನ್ನಿಸ್ಕೋಬೇಕಾಗಿದೆ. ಆದ್ಯ, ಅವರು ನೀನು ಬರ್ದಿರೋದನ್ನೆಲ್ಲ ತರಿಸಬಾರ್ದು ಅಂತ ಹೇಳಲಿಲ್ಲ. ಅದನ್ನ ಉಪಯೋಗಿಸಿದ್ರೆ ಏನಾದ್ರೂ ಸಮಸ್ಯೆ ಆಗಬಹುದೇನೋ ಅಂತ ಮುಂದಾಲೋಚನೆ ಅಷ್ಟೇ. ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸಖತ್ತಾಗಿದ್ದಾಳೆ ನಿಮ್ಮ ಅಕ್ಕ ಅಂತ ನಮ್ ಸೀನಿಯರ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಬಿಟ್ಟು ನೀನ್ ಸ್ವಲ್ಪ ಕಾಮ್ ಆಗಿರು, ಅವಳು ಕೋಪಿಸ್ಕೊಂಡಿದ್ದಾಳೆ.
ನೋಡ ಮಾತ್ಯ, ಮುಖಕ್ಕೆ ಅರಿಶಿನ ಹಚ್ಕೊಂಡ್ರೆ ಬರೋಂತ ಹೊಳಪು ಬಂಗಾರ ಅದ್ದಿರೋ ನೀರ್ನಿಂದ ತೊಳೆದ್ರೂ ಕೂಡ ಬರೋದಿಲ್ಲ. ಬಿಸ್ಲಿಗೆ ಮುಖ ಕಪ್ಪಾದ್ರೆ ಕಡ್ಲೆ ಹಿಟ್ಟು, ಮೊಡವೆ ಬಂದ್ರೆ ದಾಸವಾಳ. ಇದೇನಾ ನಿಮ್ ಜೀವನ ಆಧಾರ? ಇದೆಲ್ಲ ಅಸಹ್ಯ. ಅಯ್ಯೋ, ನೀವೇ ನನಗ್ ದುಡ್ಡು ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ದುಡ್ಡಿನ ಸಮಸ್ಯೆ ಅಲ್ಲ ಆದ್ಯ. ಈ ಮನೇಲಿ ಇಂಥದಕ್ಕೆಲ್ಲ ಸ್ಥಾನನೇ ಇಲ್ಲ. ಮತ್ತಿನ್ಯಾವ ತರದಕ್ ಸ್ಥಾನ ಇದೆ? ನಾನ್ ತೋರ್ಸದ್ನಲ್ಲ ನನ್ ಮೇಕಪ್ ಕಿಟ್ಟು. ಜಾತ್ರೆಲ್ ತಗೊಂಡಿರೋ ಆ ನಿನ್ ಬಣ್ಣದ ಡಬ್ಬಾನ ಇವಾಗ ಆದ್ಯಕ್ಕನ್ ಕೈ ಕೊಟ್ಟು ಉಪಯೋಗ್ಸೋ ಅಂದೆ ಅನ್ಕೋ, ಇಲ್ಲಿಂದ ಬಿಸಾಕಿದ್ರೆ ಕಾವೇರಿಗೆ ಹೋಗ್ ಬೀಳುತ್ತೆ. ಅಯ್ಯೋ ಬೇಡ ಬಿಡು. ರಾಜಲಕ್ಷ್ಮಿ, ನಿನ್ ವಸ್ತುಗಳು ಯಾವ್ದು ನನಗ್ ಬೇಕಾಗಿಲ್ಲ. ನಾನ್ ಬರ್ದಿರೋದ್ ನನಗ್ ಬೇಕು. ತಪ್ಪು ತಿಳ್ಕೊಬೇಡ ಆದ್ಯ. ಒಂದು ಸಾರಿ ಅವರು ಬೇಡ ಅನ್ಬಿಟ್ರೆ ಯಾರು ಅದನ್ನ ತರೋಕ್ ಹೋಗಲ್ಲ. ನನಗಿಷ್ಟ ಬಂದಾಗಿರೋಕ್ ಬಿಡ್ತೀನಿ ಅಂತ ನಮ್ಮಮ್ಮಂಗ್ ಯಾಕೆ ಮಾತ್ ಕೊಟ್ರಿ? ಈ ಮನೆಯಲ್ಲಿ ನೀವ್ ಹೇಳ್ದಾಗ ಯಾರು ಕೇಳಲ್ಲ ಅಂದ್ಮೇಲೆ, ನಿಮ್ ಮಾತಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ನನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ಅದ್ ಹೇಗ್ ಮಾತ್ ಕೊಟ್ರಿ? ನಿನ್ಗೇನು ಕಡಿಮೆ ಆಗೋದಕ್ ನಾನ್ ಬಿಡಲ್ಲ ಆದ್ಯ. ಆದ್ರೆ ಕೇಳಿದ್ದೆಲ್ಲ ತಂದು ಕೊಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಅಮೆರಿಕಾಯಿಂದಾನೇ ಬಂದಿರೋಳು ಇಷ್ಟು ಸಾಹಸ ಮಾಡೋದಿಲ್ವಾ? ಅಮ್ಮ ಅಮ್ಮ, ಏನಪ್ಪ ಪ್ಯಾಂಟು ಶರ್ಟ್ ಹಾಕೊಂಡ್ ಭಿಕ್ಷೆ ಬೇಡ್ತಿದ್ಯಾ? ಕೈ ಖಾಲಿ ಇಲ್ಲ, ನಾಳೆ ಬಾ. ಅಮ್ಮ, ನಾನ್ ನಿಮ್ಮಿಂದ ತಗೊಳಕ್ ಬಂದಿಲ್ಲಮ್ಮ, ನಾನೇ ಕೊಡಕ್ ಬಂದಿದ್ದೀನಿ. ಎಷ್ಟು ಕೊಬ್ಬು ನಿನ್ಗೆ? ಯಾರ್ ಮನೆಗ್ ಬಂದು ಏನ್ ಮಾತಾಡ್ತಿದ್ಯಾ? ನಿನ್ ಕಣ್ಣಿಗೆ ಹಾಕ್ ಕಾಣಿಸ್ತಾ ಇದೀನ ನಾನು? ನೀನ್ ನನಗೆ ಕೊಡುವಂತ ಶ್ರೀಮಂತನಾ? ಅದ್ಕೆ ಇರಿ. ಅವನ್ ಜೊತೆನಲ್ಲಿ ಯಾಕೆ ಜಗಳ ಮಾಡ್ತಿದ್ದೀರಾ? ಏನ್ ಹೇಳ್ದ ಅನ್ನೋದ್ ಕೇಳಿಸ್ಕೊಂಡ್ಯಾ ನೀನು? ಹಾಗೆ ಹೇಳ್ಬೇಕು ಮತ್ತೆ. ಅವನು ಕೊರಿಯರ್ ಡೆಲಿವರಿ ಬಾಯ್, ಅದನ್ ಕೊಟ್ಟು ಹೋಗೋದಕ್ ಬಂದಿದ್ದಾನೆ. ಹೌದಮ್ಮ, ನಿಮ್ಗೊಂದ್ ಪಾರ್ಸಲ್ ಬಂದಿದೆ. ಇಷ್ಟು ದೊಡ್ಡ ಪಾರ್ಸಲ್ಲ? ನನ್ ಗಂಡನ್ಗೆ ಲಾಟ್ರಿ ಹೊಡಿತೇನೋ? ಹಾಗೇನಿಲ್ಲ, ಅದ್ ನನಗ್ ಬಂದಿರೋ ಪಾರ್ಸಲ್. ಯಪ್ಪ, ನಿನ್ಗ ಯಾರ್ ಕಳ್ಸಿದ್ದು? ನನ್ನ ಅಮೆರಿಕಾ ಫ್ರೆಂಡ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಏನಿದೆ ಇದ್ರಲ್ಲಿ? ಮೇ ಬಿ ನೀನ್ ಇಲ್ಲಿವರೆಗೂ ನೋಡಿರಲ್ಲ. ಚಿತ್ರ ವಿಚಿತ್ರಗಳಿದ್ಯೇನೋ ಅಕ್ಕ. ಇಲ್ಲೇ ತೆಗೆದ್ರೆ ನೀವೆಲ್ಲ ಬಾಯ್ ತೆಕ್ಕೊಂಡ್ಬಿಡ್ತೀರಾ. ಆಲ್ರೆಡಿ ತಗ್ದೇ ಇದೆ. ಅಮ್ಮ, ಬಾಯ್ ಬಿಟ್ಟಿದ್ ಸಾಕು, ಮೊದ್ಲು ನೀನು ನಿನ್ ಬಾಯ್ನ ಮುಚ್ಚು. ಏನ್ ತರ್ಸ್ಕೊಂಡಿರ್ಬೋದು ಅಂತೀರಾ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಾನ್ ಹೇಳ್ತೀನಲ್ಲ, ನಾನ್ ಏನೇನ್ ಬೇಕು ಅಂದಿದ್ನೋ ಅದೆಲ್ಲ ತಂದ್ಕೊಡಕ್ ಆಗಲ್ಲ ಅಂತ ನೀವೆಲ್ಲ ನನಗ್ ಮೋಸ ಮಾಡಿದ್ರಲ್ಲ. ಅದಕ್ಕೆ ನನಗ್ ಬೇಕಾಗಿರೋದನ್ನ ಲಿಸ್ಟ್ ಅಲ್ಲಿ ಬರ್ದಿರೋದಷ್ಟೇ ಅಲ್ದೆ ಉಳ್ದಿರೋದನ್ನ ಕೂಡ ತರಿಸ್ಕೊಂಡಿದೀನಿ. ಅಪ್ಪ ನೋಡಿದ್ರೆ ಕೋಪಿಸ್ಕೋತಾರೆ. ಹಾಗಾದ್ರೆ ಅವ್ರು ಬರೋವರೆಗೂ ಇದು ಇಲ್ಲೇ ಇರ್ಲಿ. ಅಯ್ಯೋ ಬೇಡ 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 ಬೇಡ, ರೂಮ್ ಒಳಗೆ ತಗೊಂಡ್ ಹೋಗೋಣ. ಹಾಗ್ ಬಾ ದಾರಿಗೆ. ಬಿಟ್ಟು ಎತ್ಕೋ ಬಾರೋ. ರಾಜಲಕ್ಷ್ಮಕ್ಕ ಬಾ, ಸ್ವಲ್ಪ ಕೈ ಇಡು. ಎಚ್ಚಿ, ನನ್ ಮೇಲಲ್ಲ, ಸೂಟ್ ಕೇಸ್ ಮೇಲೆ ಅಂದಿದ್ದು. ಆಯ್ತು ಬಾ. ಜೈ ಆಂಜನೇಯ. ಎಷ್ಟು ಭಾರ ಇದೆ. ಇವಳು ಸಾಮಾನ್ಯದೊಳಲ್ಲ ಪಾರ್ವತಿ. ಕಂಚು ಹೊತ್ತಿಗೆ ಕಂಚು. ಇದು ನನ್ ಲ್ಯಾಪ್ಟಾಪ್. ಅಪ್ಪಾ, ವಾವ್, ತುಂಬಾ ಚೆನ್ನಾಗಿದೆ ಅಕ್ಕ. ಇದು ನನಗ್ ತುಂಬಾನೇ ಫೇವ್ರೆಟ್.
ನೋಡು ತಗೋ. ಥ್ಯಾಂಕ್ ಯು ಅಕ್ಕ. ಇದು ಸಿಸ್ಟಮ್ಗೆ, ಇದು ನನ್ ಸ್ಪೀಕರ್, ಮ್ಯೂಸಿಕ್ ಪ್ಲೇಯರ್. ಅಂಡ್ ದಿಸ್ ನೋಡು, ಇದೇನಂತ ಗೊತ್ತಾ? ಹೇರ್ ಡ್ರೈಯರ್. ಹಾಗಂದ್ರೆ ಏನಕ್ಕ? ಇದನ್ನ ಸ್ವಿಚ್ ಬೋರ್ಡಿಗೆ ಹಾಕಿ ಹೀಗೆ ಕೂದಲನ್ನ ಒಣಗಿಸ್ಕೋಬಹುದು. ಹ, ಮೇಕಪ್ ಬಾಕ್ಸ್ ಇಲ್ಲಿದೆ. ಮೇಕಪ್ ಬಾಕ್ಸ್ ಅಂದ್ರೆ ಹೀಗಿರುತ್ತಾ? ನೋಡಿದ್ರ ಎಷ್ಟೊಂದಿದೆ ಅಂತ? ಹೌದು, ಇದನ್ನೆಲ್ಲ ಯಾರು ಕಳ್ಸಿದ್ರು ಆದ್ಯಾ? ನನ್ ಫ್ರೆಂಡ್. ಅಕ್ಕ, ಅವ್ರ ನಂಬರ್ ನನಗ್ ಕೊಡ್ತೀಯಾ? ನನ್ಗೂ ಏನಾದ್ರೂ ಕಳ್ಸಿ ಅಂತ ನಾನು ಅವ್ರಿಗೆ ಕೇಳ್ತೀನಿ. ಬಿಟ್ಟು ಆತರ ಕೇಳೋ ತಪ್ಪು. ನನ್ನ ಹತ್ರ ಎಲ್ಲ ಇದೆ ಅಲ್ವಾ, ನಿಮಗ್ ಬೇಕಾದಾಗ ಬಂದು ಎಲ್ಲ ತಗೊಳ್ಳಿ. ನಿಜವಾಗ್ಲೂ? ಎಸ್. ನೀನ್ ತುಂಬಾ ಒಳ್ಳೆಯವಳಕ್ಕ. ಈ ವಸ್ತುಗಳಲ್ಲಿ ಅರ್ಧ ಕೂಡ ಇಲ್ಲ ಸೀನು ಮಾವ ಹತ್ರ. ಅವನ ಹೆಸರು ಹೇಳ್ಬೇಡ, ನನಗ್ ಮೂಡ್ ಆಫ್ ಆಗತ್ತೆ. ಮತ್ತೆ ಇದೇನು? ಅದು ನನ್ ಫೋಟೋ ಫ್ರೇಮ್ಸ್. ಇಷ್ಟೊಂದ್ ಫೋಟೋಸಾ? ನಾನ್ ನೋಡ್ಬೋದಾ? ಓಕೆ. ಈ ಕಡೆ ಬರ್ಲಿ. ಹಾ, ಸ್ವಲ್ಪ ಸ್ವಲ್ಪ ಪಕ್ಕ. ಅಕ್ಕ, ಏನಾಯ್ತು ಬಿಟ್ಟು? ನಾನ್ ಅರೆಸ್ಟ್ ಆಗಿದ್ದೀನಿ ನೋಡು. ಈ ವಯರ್ ಕೈಗೆ ಹೇಗ್ ಸುತ್ಕೊಂಡಿದೆ ಅಂತ. ನೀನ್ ಸುಮ್ನೆ ಇರಲ್ವಲ್ಲ ಬಿಟ್ಟು. ಹಾಗೇಳಿದ್ರೆ ವೈರ್ಗಿಂತ ಮೊದಲು ಬಿಟ್ಟು ಕೈ ಬರುತ್ತೆ. ಆಂಜನೇಯ, ಮತ್ತಿವಾಗ ನಾನ್ ತೆಗಿತೀನಿರು. ಈ ಕೈ ಕಟ್ ಹಾಕಿದ್ರೆ ಅರೆಸ್ಟ್ ಆಗಿರೋ ಹಾಗಲ್ಲ. ನನ್ ವಿಷಯಕ್ ಬಂದ್ರೆ ನಾನಿಲ್ಲಿ ಹೌಸ್ ಅರೆಸ್ಟ್ ಆಗಿದ್ದೀನಿ. ನಿಮ್ ದೊಡ್ಡಮ್ಮ ನಮ್ಮ ಅಮ್ಮಂಗ್ ಮಾತ್ ಕೊಟ್ಟು ನಾನ್ ಜಾಸ್ತಿ ಮಾತಾಡ್ದಿರೋ ಹಾಗೆ ಮಾಡಿದ್ದಾರೆ. ಇವಾಗ್ಲೇ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಇನ್ನೂ ಏನ್ ಮಾತಾಡ್ಬೇಕು? ಕುದುರೆಗ್ ಲಗಾಮ್ ಬಿಟ್ರೆ ಹೇಗ್ ಕುದುರೆ ಸ್ಪೀಡ್ ಆಗಿ ಓಡುತ್ತೋ ಹಾಗೆ ನಮ್ಮ ಆದ್ಯಕ್ಕ. ಅದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ನನ್ ವಿಷಯ ಬಿಟ್ಟಾಕಿ. ಇವಾಗ ನೀನ್ ಸ್ವಲ್ಪ ಸುಮ್ನೆ ಇದ್ರೆ ನಾನು ಸ್ಪೀಕರ್ ಸೆಟ್ ಮಾಡ್ತೀನಿ. ಹೌದು, ಸ್ಕ್ರೂ ಡ್ರೈವರ್ ಇದ್ಯಾ? ಇಲ್ಲ, ಅದು ಇಲ್ಲಿಲ್ಲ. ಆದ್ರೆ ನಮ್ ಚಿಕ್ಕಪ್ಪನ್ ರೂಮಲ್ಲಿ ಇರತ್ತೆ. ಅಲ್ಲಿ ಯಾಕಿದೆ ಗೊತ್ತಾ? ನಮ್ಮಮ್ಮಂಗೆ ಸ್ವಲ್ಪ ಸ್ಕ್ರೂ ಲೂಸು. ಆಗಾಗ ನಿಮ್ಮಪ್ಪ ಸ್ಕ್ರೂ ಟೈಟ್ ಮಾಡ್ತಿರ್ತಾರ. ಅಪ್ಪ ಅಮ್ಮನ್ ಬಗ್ಗೆ ಯಾರಾದ್ರೂ ಹಗುರವಾಗಿ ಮಾತಾಡ್ತಾರಾ? ಮಿಸ್ ಮುಗ್ಧಲಕ್ಷ್ಮಿ, ನಮಗ್ ಜನ್ಮ ಕೊಡಿ ಅಂತ ನಮ್ಮ ಅಪ್ಪ ಅಮ್ಮನ್ನ ನಾವ್ ಕೇಳಿದ್ವಾ? ಇಲ್ಲ ತಾನೆ. ಅವ್ರಿಗ್ ಒಂದ್ ಫ್ಯಾಮಿಲಿ ಇರ್ಲಿ ಅಂತ ನಮಗ್ ಜನ್ಮ ಕೊಟ್ಟು ಅವ್ರಿಗೆ ಇಷ್ಟ ಬಂದ ಹಾಗಿರ್ಬೇಕು ಅಂದ್ರೆ ಹೇಗಾಗತ್ತೆ? ಅವ್ರಿಗವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು, ಫ್ರೀಡಮ್ ಕೊಡ್ಬೇಕು. ನಿನ್ ಮಾತನ್ ಕೇಳ್ತಿದ್ರೆ ಈಗ್ಲೇ ಹೋಗಿ ಏನಾದ್ರೂ ಸಾಧಿಸ್ಬೇಕು ಅನಿಸ್ತಿದೆ ಅಕ್ಕ. ಹೌದಾ?
ಹಾಗಾದ್ರೆ ಹೋಗಿ ಸ್ಕ್ರೂ ಡ್ರೈವರ್ ತಗೊಂಡು ಬಾ. ಚಿಟ್ಕಿ ಹೊಡೆಯಷ್ಟ್ರಲ್ಲಿ ತರ್ತೀನಿ. ಏ ನಿಂತ್ಕೊಳ್ಳೋ ಬಿಟ್ಟು ನಾನು ಬರ್ತೀನಿ. ಡ್ಯಾಡಿ, ನಾನ್ ಬೇಡ ಅಂತ ನೀವ್ ನನ್ನ ಬಿಟ್ಟು ಹೋದ್ಮೇಲೆ ನನಗೂ ನೀವ್ ಬೇಕಾಗಿಲ್ಲ. ಇಲಿ ಕಚ್ಚಿರೋ ತರ ಇದೆಯಲ್ಲ, ಈ ಜೀನ್ಸ್ ಪ್ಯಾಂಟ್ ಪಕ್ಕ ಆದ್ಯಂದೆ ಆಗಿರುತ್ತೆ. ಇಲ್ಲ ಅಂದ್ರೆ ಈ ತರ ಬಟ್ಟೆಗಳು ಈ ಮನೇಲಿ ಹೇಗ್ ಬರುತ್ತೆ? ಇವಾಗ ಇವಳನ್ನ ಹೇಗ್ ಆಟಾಡ್ಸೋದು? ಎಸ್, ಈ ಅಮಾಯಕಿನೇ ಈ ಪ್ಲಾನ್ ನ ಸಕ್ಸಸ್ಫುಲ್ ಮಾಡ್ತಾಳೆ. ರಾಜಲಕ್ಷ್ಮಿ, ಹಾ ಮಾವ. ಇಲ್ ಬಾ ಬಾ, ಬೇಗ ಬಾ. ಏನ್ ಮಾವ? ನಿನಗೆ ಯಾಕೋ ಭಯ ಕಮ್ಮಿ ಆಗಿರ್ಬೇಕು. ನಿನ್ನ ನೋಡಿದ್ರೆ ನಾನೇ ಭಯ ಪಡಲ್ಲ, ಅಕ್ಕ ಯಾಕೆ ಭಯ ಪಡ್ಕೋತಾಳ ಮಾವ? ನಾನಿನ್ನೂ ಮಾತೆ ಮುಗಿಸಿಲ್ಲ. ಏನೋ ನಿಂದು? ಮತ್ ಹೇಳು. ಸರಿ, ಅಲ್ಲಿ ನೋಡು. ಅದ್ ಯಾಕನ್ ಪ್ಯಾಂಟು? ರಾಜಾರಾಮ್ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳು ಹಾಕೊಳ್ಳೋ ಪ್ಯಾಂಟು ಈ ರೀತಿ ಹರಿದೋಗಿದೆ ಅಂದ್ರೆ ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಮರ್ಯಾದೆ ಹೋಗುತ್ತೆ ಅಲ್ವಾ? ಹೌದು ಮಾವ, ಎಷ್ಟೊಂದು ಹರಿದೋಗಿದೆ. ಹಾ, ಇಷ್ಟೊಂದು ಹರಿದೋಗಿದೆ ಅಂದ್ರೆ ಮಂಡಿಗೆಲ್ಲ ತುಂಬಾ ಗಾಯ ಆಗಿರುತ್ತೆ ಮಾವ. ಔಷಧಿ ಹಚ್ಬೇಕಲ್ವಾ? ಇದನ್ನೆಲ್ಲ ಹೆಣ್ಮಕ್ಳು ಹೇಗೋ ಹೇಳ್ಕೊತಾರೆ. ಹೌದಲ್ವಾ? ಏ ರಾಜಲಕ್ಷ್ಮಿ, ಎಲ್ಲಿಗೆ? ಔಷಧಿ ಹಚ್ಚೋದಕ್ಕೆ. ಬಾ, ಮೊದ್ಲು ಈ ಪ್ಯಾಂಟ್ಗೊಂದ್ ಗತಿ ಕಾಣಿಸು. ಇದನ್ನೇನಾದ್ರೂ ಮಾವ ನೋಡಿದ್ರು ಅನ್ಕೋ, ಹರಿದೋಗಿರೋ ಬಟ್ಟೆ ಹಾಕೊಳಕ್ ಬಿಡ್ತೀರಾ ಅಂತ ಮಾವ ನಮ್ಗೆ ಬೈತಾರೆ. ನಿಜಾನೇ ಮಾವ? ಇವಾಗ್ಲೇ ಹೋಗಿ ಸೂಜಿ ದಾರ ತಂದು ಚಕ ಚಕ ಅಂತ ಹೊಲ್ದು ಬಿಡ್ತೀನಿ. ಅಬ್ಬಬ್ಬಾ, ಮಹಾತಾಯಿ, ಎಷ್ಟು ಒಳ್ಳೆ. ಹೋಗು ಹೋಗು. ಮಾವ, ಮತ್ತೆ ನಾನು? ನೀನು ಕಪ್ಪೆ ಚಿಪ್ಪಲ್ಲಿರೋ ಮುತ್ತು ಕಣ. ಹೋಗು ಹೋಗು ಹೋಗು. ನೀನ್ ಹೋಗಿ ಸೂಜಿಗೆ ದಾರ ಹಾಕೊಡು. ಹೋಗು. ಹಾಗೆ ಆಗ್ಲಿ ಮಾವ, ಹಾಕ್ತೀನಿ. ಸೂಜಿಗೆ ದಾರ ಹಾಕ್ತೀನಿ. ಏನ್ ಮಾಡ್ತಿದ್ದೆ ಪಾರ್ವತಿ? ನಾನೇನ್ ಮಾಡ್ತಿದ್ದೀನ್ರಿ? ನೀವ್ ಯಾವಾಗ ಫ್ರೀ ಇರ್ತೀರೋ ಅಂತ ಕಾಯ್ತಿರ್ತೀನಿ ಅಷ್ಟೇ. ಅಯ್ಯೋ, ಇವ್ರು ಸರ್ಸಕ್ಕಷ್ಟು ಬೆಂಕಿ ಹಾಕ. ಬಚ್ಚಿಟ್ಕೊಂಡಿರೋ ಮೊಬೈಲು ಚಾರ್ ಬೀಳೋ ತರ ಇದೆ. ನೋಡಿದ್ರು ಅಂದ್ರೆ ತನ್ನ ಅಣ್ಣನ ಕೈಗೆ ತಾನೇ ಕತ್ತಿ ಕೊಡು ಹೋಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡಿ. ಅಯ್ಯೋ, ಯಾರು ಇಲ್ಲ ಬಿಡು. ನೀವಿದ್ದೀರಲ್ಲ. ಅರ್ಥ ಆಗ್ಲಿಲ್ಲ. ಈ ಕಡೆ ತಿರುಗಿ ಹೇಳು. ಏನ್ ನೋಡ್ತೀರಾ ನನ್ ಮುಖ? ಯಾವಾಗ್ಲೂ ಕೋಪದಲ್ಲೇ ಇರ್ತೀಯ. ನಿನ್ ಜೊತೆ ಸಂಸಾರ ಹೇಗ್ ಮಾಡ್ಲಿ ಹೇಳು? ಮತ್ತೆ ಬಿಟ್ಟು ಹೇಗ್ ಹುಟ್ಟ? ನಾನೇನಾದ್ರೂ ಕುಂತಿದೇವಿ ಅಂಶನಾ? ಸೂರ್ಯದೇವನ್ ಕೇಳ್ಕೊತಿದ್ ಹಾಗೆ, ಕರ್ಣ ಹುಟ್ಟಿದ ಹಾಗೆ ಅವನ್ ಹುಟ್ಟೋದಕ್ಕೆ. ಈ ಕಡೆ ತಿರುಗು. ಈ ಕಡೆ ತಿರುಗು ಅಂದ್ರೆ
ಏನ್ರಿ ನಿಮ್ ಸರ್ಸ? ಇನ್ನೆಲ್ ಸರ್ಸ, ಬರೀ ನಿನ್ ಮಾತುಗಳಿಂದನೇ ಸುಸ್ತಾಗೋಯ್ತು. ಅಬ್ಬಾ, ಬದುಕೊಂಬಿಟ್ಟೆ. ಸ್ವಲ್ಪ ಇದ್ದಿದ್ರೆ ಬಿದ್ದು ಹೋಗ್ತಿತ್ತೇನೋ. ಅಮ್ಮ, ಅಮ್ಮ, ಜಾನಕಿ ಅಮ್ಮ. ಪುರೋಹಿತ್ರೆ, ಏನಾದ್ರೂ ಬೇಕಾಗಿತ್ತಾ? ಏನು ಬೇಡ, ಬೇಕಾಗಿರೋರು ಬಂದ್ರೆ ಸಾಕು. ಸ್ವರ್ಗಸ್ಥರಾಗಿರೋ ಸಂಧ್ಯಮ್ಮ, ಅವ್ರ ಗಂಡ ಆಗಿರೋ ಕಿಶೋರ್ ಅವರು ಬರೋಕ್ಕಾಗಲ್ಲ ಅಂದ್ರು. ಕನಿಷ್ಠ ನಿಮ್ ಮನೆಯವರಾದ್ರೂ. ಅವರು ಬರೋದಿಲ್ಲ ಪುರೋಹಿತ್ರೆ. ಅಲ್ಲಮ್ಮ, ಹಾಗಾದ್ರೆ ಈ ಏರ್ಪಾಡ್ ಮಾಡಿದ್ಯಲ್ಲ ಯಾಕೆ? ಕರ್ಮಾನುಸಾರವಾಗಿ ಈ ಕಾರ್ಯ ನಡೆಯುತ್ತೆ. ನನ್ನ ತಂಗಿ ಮಗಳು ಆದ್ಯ ಈ 10ನೇ ದಿನದ ಕಾರ್ಯನ ಮಾಡ್ತಾಳೆ. ಶಾಸ್ತ್ರ ಇದೆ ಅಲ್ವೇನಮ್ಮ? ಹಾಗೆಲ್ಲ ಮಾಡಬಾರ್ದು. ರಾಜಾರಾಮವ್ರು ಬರಲ್ಲ ಅಂತ ಮದ್ವೆ ಆಗದೆ ಇರೋ ಕನ್ಯೆ ಹತ್ರ ಈ ಕಾರ್ಯ ಮಾಡಿಸ್ಬಾರ್ದಮ್ಮ. ಶಾಸ್ತ್ರದ ಪ್ರಕಾರ ಯಾವ ತಂದೆ ತಾಯಿಗಾದ್ರೂ ಅವ್ರ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾತ್ರನೇ ಈ ಕಾರ್ಯನ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ. ಹಾಗಿದ್ದಾಗ ನನ್ನ ತಂಗಿ ಸಂಧ್ಯನಿಗೆ ಮಗ ಆಗ್ಲಿ ಮಗಳಾಗ್ಲಿ ಆದ್ಯಾನೆ. ಅವಳ ಕೈಯಲ್ಲೇ ಈ ಕಾರ್ಯನ ಮಾಡಿಸಿ. ನಿಮಗೆ ಹೇಳುವಷ್ಟು ನಾನು ದೊಡ್ಡೋಳಲ್ಲ. ಮಕ್ಕಳು ಮಾಡೋ ಕಾರ್ಯಗಳು ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯನೇ ಹೇಗಾದ್ರೂ ನಡೆಸಲೇಬೇಕು. ದಯವಿಟ್ಟು ಕಾರ್ಯ ನಡೆಸಿ. ಸರಿ, ನಿಮ್ಮಿಷ್ಟನಮ್ಮ. ಹೌದು, ಹುಡುಗಿ ಎಲ್ಲಿ? ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು. ಎಲ್ಲೋ ದಾರಿಲಿ ಬರ್ತಿದ್ದಾಳೆ ಅನ್ಸುತ್ತೆ. ಇನ್ನೇನ್ ಬಂದ್ಬಿಡ್ತಾಳೆ.